ಅವನಿಗೆ ಭಯ ಇಲ್ಲ. ಎಷ್ಟು ಜನ ಅಲ್ಲ ಒಬ್ಬರೇ, ಎಷ್ಟು ಜನ ಅಂತ ಹೇಳ್ತೀನಿ, ಎಷ್ಟು ಸಂಖ್ಯೆ ಅನ್ನೋದನ್ನ ಹೇಳ್ತೀನಿ ಅಂತ ಸರ್ ಬಿಗ್ ಬಾಸ್ ಬಂದಿದೆ. ಸಂಖ್ಯೆ ಎಷ್ಟು ಅಂತ ನಾನು ಹೇಳ್ತೀನಿ, ಆ ಗೆದ್ದಿದ್ದ ತಂಡ ಸ್ವಾಪ್ ಮಾಡೋ. ಸಂಖ್ಯೆ ಅಂತ ಹೇಳಿಲ್ಲ, ಸಂಖ್ಯೆ ಅಂತಾನೆ ಬರ್ತಿದ್ವಿ. ಅದೇ ಮಾಡಿದ್ದು. ಅಲ್ಲಿಂದ ಅಲ್ಲಿವರೆಗೂ ಫ್ರೀ ಆಗಿ ಬಿಡ್ತೀರಾ, ಅಲ್ಲೋಗಿ ಯಾಕೆ ಹಿಡ್ಕೊತೀರಾ ಅಂತ ಗೊತ್ತಾಗ್ಲಿಲ್ಲ. ಲಾಸ್ಟ್ ಹೋಗಿ ಹೇಳಿ ನಾ ಹೇಳಿದ ತಕ್ಷಣ ಕರೆಕ್ಷನ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ರೌಂಡ್ ನೀವು ಅಲ್ಲೋಗಿ ಹಿಡ್ಕೊಂಡೇ ಬರ್ತೀನಿ ನಾನು. ಕಾನ್ಶಿಯಸ್ ಆಗಿ ನಾನು ಅದಕ್ಕೆ ನಮ್ ಕಡೆಗೆ ಬಂದು ಇಲ್ಲಿ ಬಂದೇ ಇಲ್ಲ, ನೀನ್ ಏನ್ ನಡೀತದೆ ಅಂತ ನೋಡಿ ಜೋತಾ ಬೀಳತ್ತಿದ್ದಿಂಗ ಏನು ಕೆಂಡ ತುಳಿತಾರಲ್ಲ. ಈಗ ಅಲ್ಲ ಈಗ ಜಲ್ಲೆ ಬೇಡ, ಸಂಜೆಗೆ ಇನ್ನೊಂದ್ ಗೇಮ್ ಆಡಿಸ್ತಾರೆ, ಅದು ಕಟ್ಟಿಟ್ಟ ಬುದ್ಧಿ ಬಿಡು. ಇಷ್ಟ ಬೇಗ ಒಂದ್ ಡೈ ಹೊಡಿತೀನಿ ಸುಂದರಣ್ಣ. ಅವನ ಹೆಸರು ಕರಿಬೇಡ. ನಮ್ಗೆ ಅಲ್ಲಿ ಎದುರುಗಡೆ ಕನ್ನಡಿಲಿ ಕಾಣಿಸ್ತಾ ಇತ್ತು, ನಮ್ಗೆ ಅದು ಗೊತ್ತೇ ಆಗಿದೆ, ಕನ್ನಡಿಲಿ ಕಾಣ್ತಿದೆ. ತುಂಬಾ ಬೇಜಾರಾಗಿತ್ತು ಮನಸ್ಸಿಗೆ. ಇನ್ನು ಮೊದಲನೇ ಸತಿ ಕಾವ್ಯ ಓದ್ತಾವಳೆ, ಇನ್ನು ಅವಾಗಲೇ ಹೇಳ್ದ ನಂದು ಏಕಮತ ಬೇಕಲ್ವಾ. ಮತ್ತೆ ಅಭಿ ನಾ ಸ್ಟಾರ್ಟಿಂಗ್ ಏನು ಹೇಳಿದ್ದು, ಯಾರಿಗೆ ಅದು ಹಿಡ್ಕೊಳ್ಳೋ ಅಬಿಲಿಟಿ ಬಟ್ ಅವ್ನು ಹೇಳಿದ್ ಬೇಜಾರು. ನಾನು ಧನು ಹೇಳಿದ ಒಂದೇ, ನೆನ್ನೆ 2 ರೌಂಡ್ ನೀನು ಹೋಗಿದ್ಯಾ ಬ್ರೋ, ನಾವು ಒಪ್ಕೊಂಡಿದ್ದೇನೆ, ಕೇಳು ಮುಂಚೆ ಆಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಇದೆ ಅಂದ, ಮೇಕ್ ಸೆನ್ಸ್ ಆಯ್ತಪ್ಪ ಹೋಗು. ನನಗೆ ಎಕ್ಸ್ಪ್ಲೇನ್ ಮಾಡಿ ನಿನ್ಗೆ ಅರ್ಥ ಆಯ್ತಲ್ಲ ಸರ್, ಅಷ್ಟೇ ಬ್ರೋ ಬೇಕಿದ್ದು. ನನ್ನ ಹೆಸರು ಉಪಯೋಗಿಸ್ಬೇಡ ನೀನು. ಹಂಗ ನಿನ್ನ ಹೆಸರು ಕಳಪುಟ್ಟಿನ ನೀನು ಸೊಂಟ ಕಟ್ಕೊ.